ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನವನ್ನು ಗೌರವ ಸನ್ಮಾನವನ್ನು ನ್ಯಾಯಮೂರ್ತಿಗಳು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಾಗೆಯೇ ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ನಮಸ್ಕಾರ. ಅಮ್ಮ ಇಂದ ತಂದು ಲೋಕೋಪಯೋಗಿ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಕಾರ್ಯಕ್ರಮದ ಉತ್ಸಾಹ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಬಸವರಾಜ್ ಸರ್ ಅವರ ವೆಲ್ಕಮ್ ಸ್ಪೀಚಲ್ಲಿ ಗೊತ್ತಾಗ್ತಿತ್ತು. ತುಡುಕ್ತಿದ್ರು ಅವರ ಪ್ರೀತಿ ವಿಶ್ವಾಸ ತುಡುಕ್ತಾ ಇತ್ತು. ಒಬ್ಬೊಬ್ಬರ ಹೆಸರು ಕರೆದು ಹೇಳಬೇಕಾದ್ರೂ ಕೂಡ ಬಹುಶಃ ಅವರ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರು. ಒಬ್ಬೊಬ್ಬ ನ್ಯಾಯಾಧೀಶರ ಬಗ್ಗೆ ಅವರು ಎರಡೆರಡು ಪದದಲ್ಲೇ ಹೇಳ್ತಿ ಡಿಸ್ಕ್ರೈಬ್ ಮಾಡೋದು. That shows his involvement, his attachment to the bar and the bench. ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಜನಸಾಮಾನ್ಯವಾಗಿ ಏನಪ್ಪ ಮಾತಾಡಬೇಕು ಅಂತ ಬರ್ತೀವಿ ನಾವು. ವಕೀಲರು ಘೋಷಿಸೋದಾಗಲಿ, ಬಿಲ್ಡಿಂಗ್ ಇನಾಗ್ರೇಷನ್ ಮಾಡೋದಾಗಲಿ, ಸಬ್ಜೆಕ್ಟ್ ಇಟ್ಕೊಂಡು ಬರ್ತೇವೆ. ಹಾಗೆ ನಾನು ಯೋಚನೆ ಮಾಡ್ಕೊಂಡು ಬಂದು ಏನಾದ್ರು ಅಂತ ಹೇಳಬೇಕು ಇವರಿಗೆ. ಆದರೆ ನಿಮ್ಮ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಈ ಸಂಘದ ಚರಿತ್ರೆ ಬಗ್ಗೆ ಏನು ಹೇಳಿದ್ರು ಏನು ಹೇಳಕ್ಕೆ ಅವಕಾಶ ಇಲ್ಲ. ಯಾಕಂದರೆ ನೀವು ವಕೀಲ ವೃತ್ತಿ ಅಲ್ಲದೆ ಒಂದು ಪರಿಸರ ಆಗಲಿ, ರಕ್ತದಾನ ಶಿಬಿರ ಆಗಲಿ, ಬಡವರಿಗೆ ಸಹಾಯ ಮಾಡೋದಾಗಲಿ, ಅಥವಾ ವಕೀಲ ಮಿತ್ರರಿಗೆ ಅವರ ಅವಶ್ಯಕತೆ ಬಿದ್ದಂತಹ ಸಹಾಯ ಮಾಡೋ ಪರಿಸ್ಥಿತಿ ಎಲ್ಲರೂ ನೋಡ್ಕೊಂಡಿದ್ದಾರೆ. ಎವ್ರಿ ಡಿಪಾರ್ಟ್ಮೆಂಟ್ ಇಸ್ ಟೇಕಿಂಗ್ ಕೇರ್, ಸೊ ನಥಿಂಗ್ ಲೆಫ್ಟ್ ಫಾರ್ ಮಿ ಟು ಸ್ಪೀಕ್. ನಿಜವಾಗ್ಲೂ ಈ ಒಂದು ಸಮಾರಂಭಕ್ಕೆ ಬಂದು ಒಂದು ಹೆಮ್ಮೆಯನ್ನು ಅನ್ನಿಸ್ತಾ ಉಂಟು, ಒಂದು ಸಂತೃಪ್ತಿಯನ್ನು ಅನ್ನಿಸ್ತಾ ಉಂಟು. 2 ವರ್ಷದ ಮುಂಚೆ ಈ ವಕೀಲ ಭವನದ ಉದ್ಘಾಟನೆಗೋಸ್ಕರ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳಾದ MI ಅರುಣ್ ಸಾಹೇಬರು ಬಂದು ಅಡಿಗಲ್ಲು ಹಾಕಿದ್ರು. ಅದರ ನಂತರ ಹಲವಾರು ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಬಂದು ಹೋದರು. ನನಗೆ ಇವಾಗ 1 ವಾರದ 2 ವಾರದ ಹಿಂದೆ ಇನ್ಚಾರ್ಜ್ ಕೊಟ್ಟರು. ನನ್ನ ಹೆಸರಲ್ಲಿ ಬರೋಕ್ಕೆ ನಾನು ಯೋಗ್ಯತೆ ಅನ್ನಿಸ್ತು ನನಗೆ. ಯಾಕಂದರೆ ಬೇರೆಯವರೆಲ್ಲ ಶ್ರಮ ಪಟ್ಟಿದ್ದಾರೆ. ಬಹುಶಃ ಅವರ ಮಾರ್ಗದರ್ಶನ, ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಬಾಳ್ದೆ ಅವರು ಅವರ ಸ್ವತಃ ಮುತುವರ್ಜಿ ವಹಿಸಿ ಏನೋ ಕಾರ್ಯಕ್ರಮ ಅದಕ್ಕೇನೊಂದು ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಉಂಟು. ಈ ಶ್ರೇಯಸ್ಸು ಅವರಿಗೆ
ಸರ್ಕಾರದ ಪರವಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಶಾಸಕರು, PW ಡಿಪಾರ್ಟ್ಮೆಂಟ್ ಇಂಜಿನಿಯರ್, ಆರ್ಕಿಟೆಕ್ಟ್ಸ್, ವಕೀಲ ಸಂಘದವರು, ಮಾನವೀಯ ಜನಸಾಮಾನ್ಯರು, ವಕೀಲರು, ಎಲ್ಲರಿಗೂ ಇದು ಶ್ರೇಯ ಸಲ್ಲಿಸಬೇಕು. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾನು ಯಾವಾಗ ನನ್ನ ಹೆಸರಿಗೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಂತ ಲಿಸ್ಟ್ ಬಂತು, ಫಸ್ಟ್ ಕಾಲ್ ಬಂತು ನಮ್ಮ ಮಾರುತಿ ಎಸ್ ಬಾಗ್ಲೆ ಸಾಹೇಬರಿಂದ. ಆರೋಗ್ಯ ಹೇಗಿತ್ತು ಅಂತ ಕೇಳಿಲ್ಲ ಅವರು. ಸಾಹೇಬ್ರೆ, ಇದೊಂದು ಬಿಲ್ಡಿಂಗ್ ಇನಾಗ್ರೇಟ್ ಆಗಬೇಕು ಅಂತ. ನಾನು ಧಾರವಾಡದಲ್ಲಿದ್ದೆ, ಇನ್ನು ಬೆಂಗಳೂರು ಬಂದಿರಲಿಲ್ಲ. ಒಂದು ವಾರ ಟೈಮ್ ಕೊಡಿ, ನೋಡ್ತೀನಿ. ಅದು ಆಗ್ಬಿಟ್ಟಿದೆ, ಬಿಲ್ಡಿಂಗ್ ಆಗ್ಬಿಟ್ಟು ಆಯ್ತು ನೋಡೋಣ. ಟು ಗೋ ಔಟ್ ಫಾರ್ 2 days. ಡೆಲ್ಲಿಗೆ ಹೋಗೋ ಪ್ರೋಗ್ರಾಮ್ ಇತ್ತು. ಅಲ್ಲಿಂದ ಬಂದ ತಕ್ಷಣ ಮಾರನೇ ದಿನ ಹರೀಶ್ ಸಾಹೇಬರು ಬಂದರು. ವಕೀಲರು ಬಂದು ನಿಂತ್ಬಿಟ್ಟಿಲ್ಲ ಕನ್ಫರ್ಟ್. ಸೊ ಇನ್ನೊಂದು ವಾರದಲ್ಲಿ ನಮ್ಮ ಸ್ವತಂತ್ರ ದಿನಾಚರಣೆ ಕೂಡ ಆಚರಿಸ್ತಾ ಇದ್ದೀವಿ. ಅದು ಮುಂಚಿತವಾಗಿಯೇ ಕಟ್ಟಡ ಬಂದ್ಬಿಟ್ಟು ಭಾಳ ಉತ್ತಮ. ಆಯ್ತು ನೋಡೋಣ. ಅವ್ರಿಗೆ ಹೇಳಿ ಮುಖ್ಯ ಅದಕ್ಕೆ ಬಿಲ್ಡಿಂಗಿಗೆ ಅನುಮತಿ ನೀಡಿ ಆದ ನಂತರ ಉದ್ಘಾಟನಾ ಸಂಬಂಧಗಳು ಸಹಿತ ನಮ್ಮ ಧಾರವಾಡನ ಹೈಕೋರ್ಟ್ ಜಡ್ಜ್ ಆಗಿರ್ತಕ್ಕಂಥ ಪಾಟೀಲ್ ಅವರ ಸಮ್ಮುಖದಲ್ಲಿ ಅವತ್ತು ಶಂಕುಸ್ಥಾಪನೆ ಮಾಡಿ ಆದಷ್ಟು ದೇವರಲ್ಲಿ ಮುಗಿಸಿ ಉತ್ತಮವಾದಂಥ ಬಿಲ್ಡಿಂಗ್ ಆಗಬೇಕಾದ್ರೆ ನಾನು ಅಧಿಕಾರಿಗಳ ಜೊತೆಯಲ್ಲಿ 4 ಬಾರಿಗೆ ವಿಸಿಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಈಗ ವಕೀಲರಾಗಿ ನಮ್ಮ ಮೊಹಮ್ಮದ್ ಅಲಿ ವಕೀಲರು ಅವರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ನಮ್ಮ ಅಪ್ಪಮಠ ಸ್ವಾಮಿಯವರು ಎಲ್ಲರೂ ಸೇರಿ ಭಾರತ ದೇಶ ಇಲ್ಲಾಂದರೆ ಆಗಲೂ PWD ಇಲಾಖೆ ಮುಖಾಂತರ 3 ಕೋಟಿ ರೂಪಾಯಿ ಹೆಸರಿನಿಂದ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ವಿ. ಇವತ್ತು ಹೊಸದಾಗಿ ಉತ್ತಮವಾದಂಥ ನ್ಯಾಯ ಸಂಕೀರ್ಣ, ಅದರ ಜೊತೆಯಲ್ಲಿ ಬಾರ್ ಅಸೋಸಿಯೇಷನ್ ಸಹಿತ ಆಗಿದೆ. ಇಂದಿನ ಬಾರ್ ಅಸೋಸಿಯೇಷನ್ ಸಹಿತ ನಾನು ಪ್ರಥಮ ಬಾರಿಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆದಾಗ ಮಾನ್ಯಲೇ ಪ್ರಾರಂಭ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಲಾಕರ್ಸು, ಸೋಫಾಗಳು, EV ಮತ್ತು ಕೂಲರ್ ಇಷ್ಟು ನಾನು ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ನಿಂದ ಅನುಮತಿ ನೀಡಿ ಮಾನ್ಯ ವಕೀಲ ಸಂಘ ನೀಡಿದ ಜೊತೆಯಲ್ಲಿ ಇಲ್ಲಿಂದ ಸ್ವಲ್ಪ ರಾಯಚೂರು, ಅಫಜಲ್ಪುರು, ಜೇವರ್ಗಿ ಮತ್ತು ಬೇರೆ ಬೇರೆ ಹೈದರಾಬಾದ್ ಕರ್ನಾಟಕ ಇರ್ತಕ್ಕಂಥ ಅನೇಕ ನ್ಯಾಯಾಲಯಗಳಿಗೆ ಈ ರೀತಿಯಾದಂಥ ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಉದ್ದೇಶ ಇಷ್ಟೇ, ದೇಶದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯಗಳನ್ನೇ ಸಿಗಬೇಕಾಗಿದೆ. ಆ ದಿಶೆಯಲ್ಲಿ ರಾಷ್ಟ್ರಪತಿಗಳನ್ನು ಹಿಡಿದು ಸಾಮಾನ್ಯ ಮನುಷ್ಯರಿಗೆ ಸಹಿತ ಒಂದೇ ರೀತಿಯಾದಂಥ ನ್ಯಾಯ ಸಿಗುವಂಥ ಒಂದು ನ್ಯಾಯಾಂಗದ ಅನುಕೂಲತೆಗಾಗಿ ನಾವೆಲ್ಲವನ್ನು ಮಾಡಬೇಕು. ಅಲ್ಲಿರ್ತಕ್ಕಂಥ ವಕೀಲರೆಲ್ಲ ಅದರಲ್ಲಿ ಭಾಗಿಯಾಗಿರೋದ್ರಿಂದ ಅವ್ರ ಜವಾಬ್ದಾರಿ ಅಧ್ಯಕ್ಷರಿರೋದ್ರಿಂದ ಅವ್ರಿಗೆ ಸಹಕಾರವಾಗಿರ್ಬೇಕು ಎಂಬ ಉದ್ದೇಶದಿಂದ ಯಾವುದೇ ತಾಲೂಕಲ್ಲಿರ್ಬೋದು, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಇವತ್ತು ರಾಯಚೂರಿನಲ್ಲಿ ಸಹಿತ ಆ ಬಿಲ್ಡಿಂಗ್ ಆದಷ್ಟು ದೇವದಲ್ಲಿ ಆಗಬೇಕು ಅಂತ ನಾನು ಈಗಾಗಲೇ 3-4 ಬಾರಿ ವಿಸಿಟ್ ಮಾಡಿದೆ. ಬಾರ್ ಅಸೋಸಿಯೇಷನ್ ಸಹಿತ ಅಲ್ಲೇ ಅಧ್ಯಕ್ಷರು, ಪದಾಧಿಕಾರಿಗಳು ಬಂದು ನಾನು ಕರ್ಕೊಂಡು ಹೋದ್ರು. ಈಗಾಗಲೇ ನಮ್ಮ SK ಪಾಟೀಲ್ಗೆ ರಾಯಚೂರಿನಲ್ಲಿ ಸಹಿತ ಆ ಬಿಲ್ಡಿಂಗ್ ಬಗ್ಗೆ ಮತ್ತಷ್ಟು 1-2 ಕೋಟಿ ಬೇಕು ಅಂತ ಹೇಳಿದ್ರು. ಪ್ರತಿಪಾದನೆ ಬಂದರೆ ತಕ್ಷಣ ಮಾಡಿಕೊಡ್ತಂತ ಮಾತನ್ನು ಅವರು ಸಹಿತ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಏನೇ ಮೂಲಭೂತ ಸೌಲಭ್ಯ ಬೇಕಾದರೂ ಅದು ನಮ್ಮ ಜವಾಬ್ದಾರಿ ಇದೆ, ಸರ್ಕಾರ ನೀಡಬೇಕಾಗ್ತದೆ. ಆ ದಿಶೆಯಲ್ಲಿ ಏನು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ರವಿಕುಮಾರ್ ಅವರು ಮತ್ತು ಪದಾಧಿಕಾರಿಗಳು ನನಗೆ ಈಗಾಗಲೇ ಆ ವಿಷಯ ಪ್ರಸ್ತಾವ ಮಾಡಿದ್ದಾರೆ. ಆದಷ್ಟು ದೇವರಲ್ಲಿ ಸ್ಥಳೀಯ ಶಾಸಕರು ನಾನು ಇಬ್ಬರು ಮಾತನಾಡಿ ಅದಕ್ಕೇನು ಮಿನಿಮಮ್ ಬೇಕೋ ಅದನ್ನು ಆದಷ್ಟು ತಕ್ಷಣ ನಮಗೆ ಒಲಿಸ್ಬೇಕಂತ ಒಂದು ಪ್ರಯತ್ನ ಮಾಡ್ತಾ ಮಾತನ್ನು ಹೇಳಿ ಇವತ್ತು ಶ್ರೀಮಾನ್ ಬಗಾಡಿ ಅವರು ನಮಗೆಲ್ಲ ರಾಯಚೂರು ನಗರದಲ್ಲಿ ಅಭಿವೃದ್ಧಿ ಬಗ್ಗೆ ಅನೇಕ ಬಾರಿ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಇವತ್ತೇನು ಮಾನವ ಸಂಘದಿಂದ ರವಿಕುಮಾರ್ ಅವರು ಏನು ಪ್ರಸ್ತಾವ ಭಾಷಣದಲ್ಲಿ ಮಾಡಿದರು, ಅದೇ ರೀತಿಯಾಗಿ ರಾಯಚೂರು ನಗರದಲ್ಲಿ ಸಹಿತ ಅನೇಕ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನ್ಯಾಯಾಧೀಶರ ಜೊತೆಯಲ್ಲಿ ಭಾಗವಹಿಸಿ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಜನರ ಜೊತೆಯಲ್ಲಿ ನಗರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳು ಮತ್ತು ನಮಗೆ ಸ್ಫೂರ್ತಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಜನಸಾಮಾನ್ಯರಿಗೆ ಮತ್ತು ಈ ಭಾಗದ ಅಭಿವೃದ್ಧಿಗೆ ತಮ್ಮ ಸಹಾಯ ಸಹಕಾರ ಇದೇ ರೀತಿ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ